ಓಂ ಶಾಂತಿ. ಡೇಟ್ ಆಗಿದೆ 4 ಅಕ್ಟೋಬರ್ 1975. ಅವ್ಯಕ್ತ ಬಾಪ್ದಾದ ಮಧುಬನ ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. अब दृढ़ संकल्प की तीली से रावण को जलाओ. ಯಾರನ್ನು ಸುಡಬೇಕಾಗಿದೆ? ರಾವಣ. ರಾವಣ ಅಂದರೆ 10 ವಿಕಾರಗಳು. ಆ 10 ವಿಕಾರಗಳನ್ನು ಸುಡಬೇಕು. ಎದರಿಂದ? ದೃಢ ಸಂಕಲ್ಪ ಕಿ ತೀಲಿ ಸೆ. ತೀಲಿ ಅಂತಂದರೆ ಬೆಂಕಿ ಹಚ್ಚು ಕಡ್ಡಿ ಇರ್ತಾವಲ್ಲ, ಮಾರ್ಚಿಸ್ ಅಂತ ಹೇಳ್ತೀವಲ್ಲ, ಅದರಿಂದ ಏನು ಮಾಡಬೇಕು? ವಿಕಾರಗಳನ್ನು ಸುಟ್ಟಬಿಡಬೇಕು. ಯಾವುದು? ದೃಢ ಸಂಕಲ್ಪ ಕಿ ತೀಲಿ ಸೆ. अकाल मूर्त आत्माओं को मुक्ति और जीवन मुक्ति का वरदान देने वाले बाप दादा बोले. अकाल मूर्त आत्माओं, ನಾವೆಂಥ ಆತ್ಮಗಳು? ಅಕಾಲ ಮೂರ್ತ ಆತ್ಮಗಳಿಗೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ಕೊಡುವಂಥ ವರದಾನ ಯಾರು? ವರದಾತ ಯಾರು? ಶಿವಬಾಬಾ ಹೇಳ್ತಾರೆ, अपने को फरिश्तों की सभा में बैठने वाला फरिश्ता समझते हो? ಒಬ್ಬ ಕೇಳ್ತಾರೆ, ತಮ್ಮನ್ನು ತಾವು ಫರಿಸ್ತೆ ಸಭೆಯಲ್ಲಿ ಕೂತಿರುವಂತಹ ಫರಿಸ್ತೆಗಳು ನಾವು ಅಂತ ತಿಳ್ಕೊಂಡಿದ್ದೀರಾ? ಫರಿಸ್ತಾ ಅರ್ಥಾತ್ ಫರಿಸ್ತಾ ಅಂದರೆ ಏನು? ಜಿಸ್ಕೆ ಸರ್ವ ಸಂಬಂಧಕ ವ ಸರ್ವ ರಿಶ್ತೆ ಏಕೆ ಸಾಥ್ ಹೋ. ಫರಿಸ್ತಾ ಅಂದ್ರೇನು? ಎಲ್ಲ ಸಂಬಂಧಗಳು, ಎಲ್ಲ ರಿಶ್ತೆ ಯಾರ ಜೊತೆ? ಒಬ್ಬ ತಂದೆ ಶಿವಬಾಬನ ಜೊತೆ ಇರಬೇಕು. ಏಕ್ ಸೇ ಸರ್ವ ರಿಶ್ತೆ और ಸದಾ ಏಕ್ ರಸ್ ಸ್ಥಿತಿ ಮೇ ಸ್ಥಿತ್ ಹೋ. ಫರಿಸ್ತೆಯ ಪರಿಭಾಷಾ ಹೇಳ್ತಾರೆ ಬಾಬಾ ಇವತ್ತು. ಏಕ್ ಸೇ ಸರ್ವ ರಿಶ್ತೆ, ಒಬ್ಬನ ಜೊತೆಗೆ ಎಲ್ಲ ಸಂಬಂಧಗಳನ್ನು ಮತ್ತು ಯಾವಾಗಲೂ ಏಕರಸ್ ಸ್ಥಿತಿನಲ್ಲಿ ಸ್ಥಿತ ಆಗುವಂಥವ್ರಿಗೆ ಏನಂತ ಹೇಳ್ತಾರೆ? ಫರಿಸ್ತಾ. एक एक सेकंड, एक एक बोल, एक की ही लगन में और एक की ही सेवा प्रति हो. एक एक सेकंड, ಒಂದೊಂದು ಸೆಕೆಂಡ್ ಕೂಡ, ಒಂದೊಂದು ಮಾತು, ಒಂದೊಂದು ಲಗನ್, ಅದನ್ನು ಕೂಡ ಎಲ್ಲಿರಬೇಕು? ಸೇವಾ ಪ್ರತಿ. ಯಾರ ಸೇವಾ ಪ್ರತಿ? ವಿಶ್ವದ ಸೇವಾ ಪ್ರತಿ. ಬೇಹದ್ದಿನ ಸೇವೆ ಅಲ್ಲ ನಮ್ಮದು. ಒಂದು ಸೆಕೆಂಡನ್ನು ಕೂಡ ಏನಿರಬೇಕು? ಸೇವೆಯಲ್ಲೇ ಇರಬೇಕು. ಒಂದು ನನ್ನ ಆಡಿನ ಮಾತು ಕೂಡ ಏನಾಗಿರಬೇಕು? ಸೇವಾ ಆಗಿರಬೇಕು. ಹೀಗಿರಬೇಕು ಅಂತಾರೆ ಬಾಬಾ. ಚಲ್ತೆ ಫಿರ್ತೆ ದೇಖ್ತೆ ಬೋಲ್ತೆ और कर्म करते हुए व्यक्त भाव से न्यारे अव्यक्त अर्थात इस व्यक्त देह रूपी धरनी की स्मृति से बुद्धि रूपी पाँव सदा ऊपर रहे अर्थात उपराम रहे. ಬಾಬಾ ಹೇಳ್ತಾರೆ, ಚಲ್ತೆ ಫಿರ್ತೆ, ಹೋಗ್ತಾ ಹೋಗ್ತಾ, ದೇಖ್ತೆ ಬೋಲ್ತೆ, ನೋಡ್ತಾ ಮಾತಾಡ್ತಾ ಕರ್ಮ ಮಾಡ್ತಾ ವ್ಯಕ್ತ ಭಾವದಿಂದ ಭಿನ್ನ ಆಗಿ ಅವ್ಯಕ್ತ ಆಗಬೇಕು. ಅರ್ಥಾತ್ ಅಂದರೆ ಇಸ್ ವ್ಯಕ್ತ ದೇಹರೂಪಿ ಧರ್ಮಿ. ಈ ದೇಹದಲ್ಲ, ಈ ದೇಹ ಅನ್ನೋ ಭೂಮಿಯಿಂದ ನೀವೇನಾಗಬೇಕು? ಸ್ಮೃತಿಯಿಂದ ಬುದ್ಧಿರೂಪಿ ಪಾವ್. ಬುದ್ಧಿರೂಪಿ ಪಾವ್, ನಮ್ಮ ಬುದ್ಧಿಯ ಕಾಲು ಸದಾ ಎಲ್ಲಿರಬೇಕು? ಊಪರ್ ಹೋ. ನಮ್ಮ ಬುದ್ಧಿ ಯಾವಾಗಲೂ ಮೇಲಿರಬೇಕು. ಮೇಲಂದರೆ ಅರ್ಥಾತ್ ಉಪರಾಮ್ ರಹೆ. ಉಪರಾಮ್, ಉಪ ಅಂದರೆ ಸಮೀಪ, ರಾಮ ಅಂದರೆ ಶಿವ. ಶಿವನ ಸಮೀಪ ಇರಬೇಕು. ಇಲ್ಲಿಲ್ಲ, ಇದನ್ನು ಬಿಟ್ಬಿಡೋದು ಅಂತ ಹೇಳ್ತಾರೆ ಬಾಬಾ. जैसे बाप ईश्वरीय सेवार्थ व बच्चों को साथ ले जाने की सेवार्थ व सच्चे भक्तों को बहुत समय के भक्ति का फल देने अर्थ न्यारे और निराकार होते हुए भी अल्पकाल के लिए आधार लेते हैं व अवतरित होते हैं. बाबा ಹೇಳ್ತಾರೆ, ಹೇಗೆ ತಂದೆ ಶಿವಬಾಬಾ ಈಶ್ವರ್ಯ ಸೇವಾ ಅರ್ಥದಲ್ಲಿ, ಬಾಬಾ ಯಾಕೆ ಬರ್ತಾರೆ ಕೆಳಗಡೆ? ಎಂಜಾಯ್ ಮಾಡೋಕ್ಕೆ ಬರ್ತಾರ?
ಬಾಬಾ ಎದಕ್ಕೆ ಬರ್ತಾರೆ ಕೆಳಗಡೆ? ಈಶ್ವರೀಯ ಸೇವಾರ್ಥ. ಬಾಬಾನು ಕೂಡ ಸೇವೆ ಮಾಡೋಕ್ಕಷ್ಟೇ ಬರ್ತಾರೆ. ಬಚ್ಚೋಂಕೋ ಸಾಥ್ ಲೇ ಜಾನೆ ಕಿ ಸೇವಾ. ಏನು ಸೇವೆ? ಮಕ್ಕಳನ್ನು ಪವಿತ್ರ ಮಾಡಿ, ಪಾವನ ಮಾಡಿ, ಸುಂದರ ಮಾಡಿ ತನ್ನ ಜೊತೆಗೆ ಕರ್ಕೊಂಡು ಹೋಗೋಕ್ಕೆ ಬರ್ತಾರೆ ಬಾಬಾ. ವಾ ಅಥವಾ ಸಚ್ಚೆ ಭಕ್ತೋಂಕೋ ಬಹುತ್ ಸಮಯಕ್ಕೆ ಭಕ್ತಿ ಕಾ ಫಲ್ ದೇನೆ. ಸತ್ಯವಾದ ಭಕ್ತರು ಯಾರಿದ್ದಾರೋ ಆ ಭಕ್ತರಿಗೆ ಭಕ್ತಿಯ ಫಲ ಕೊಡೋಕ್ಕೆ ಶಿವಬಾಬಾ ಕೆಳಗಡೆ ಬರ್ತಾರೆ. ನ್ಯಾರೆ ಅವರು ನಿರಾಕಾರ ಹೋತೆ ಹುಯೇ ಭೀ. ಬಾಬಾ ಏನಾಗಿದ್ದಾರೆ? ನ್ಯಾರ ಆಗಿದ್ದಾರೆ. ಈ ಜಗತ್ತಿನಿಂದ ಏಕ್ದಮ್ ಭಿನ್ನ ಇದ್ದಾರೆ. ಮತ್ತೇನಿದ್ದಾರೆ? ನಿರಾಕಾರ ಇದ್ರೂ ಕೂಡ ಅಲ್ಪಕಾಲ ಕೇಳಿಯೇ, ಸ್ವಲ್ಪ ಸಮಯಕ್ಕಾಗಿ ಆಧಾರ ಲೇತೆ ಹೇ. ಯಾರ ಆಧಾರ ತಗೊಳ್ತಾರೆ ಶಿವಬಾಬಾ? ಬ್ರಹ್ಮ ಬಾಬನ ಆಧಾರ ತಗೊಂಡು ಆಧಾರ ಲೇತೆ ಹೇ ವ ಅವತರಿತ್ ಹೋತೆ ಹೇ. ಐಸೆ ಹಿ, ಹಾಗೇನೆ ಫರಿಸ್ತಾ ಅರ್ಥಾತ್. ಫರಿಸ್ತಾ ಅಂದರೆ ಏನು? ಫರಿಸ್ತಾ ಅರ್ಥ ಹೇಳ್ತಾರೆ ಬಾಬಾ, ನ್ಯಾರ ಅವ್ರ ಪ್ಯಾರ. ಬಾಬಾ ಹೆಂಗೆ ನ್ಯಾರ ಆಗಿದ್ದಾರೋ ಶಿವಬಾಬಾ, ಮಕ್ಕಳೇ ನೀವು ಹಾಗೆ ಏನಿರಬೇಕು? ನ್ಯಾರ. ನಾ ಇಲ್ಲಿ ಎದಕ್ಕಿದ್ದೀನಿ? ಈಶ್ವರೀಯ ಸೇವಾರ್ಥದಲ್ಲೇ ನಾನು ಇರೋದು. ಇಲ್ಲಿರೋದು ಅದಕ್ಕೆ ಸದ್ಯಗ ಸೇವೆ ಮಾಡೋಕ್ಕಿದ್ದೀವಿ, ಉಳಿದದೇನೂ ಮಾಡೋಕ್ಕಿಲ್ಲ. ಅದಕ್ಕೆ ನ್ಯಾರ ಅವ್ರ ಪ್ಯಾರ. ಬಾಪ್ ಸಮಾನ್ ಸ್ವಯಂ ಕೋ ಅವತರಿತ್ ಆತ್ಮ ಸಮಜ್ತೆ ಹೋ. ಹೇಗೆ ಬಾಬಾ ನಿರಾಕಾರ ಇದ್ರೂ ನ್ಯಾರ ಇದ್ರೂ ಸೇವಾರ್ಥವಾಗಿ ಈ ದೇಹವನ್ನು ಆಧಾರ ತಗೊಳ್ತಾರೋ, ಹಾಗೆಯೇ ನಾವು ಆತ್ಮಗಳು ಕೂಡ ಏನಾಗಬೇಕು ಅಂತಾರೆ ಬಾಬಾ? ನ್ಯಾರ ಆಗಿರಬೇಕು. ಬಾಪ್ ಸಮಾನಾಗಿ ಅವತರಿತ ಆತ್ಮ ಅಂತ ತಿಳ್ಕೊಂಡಿದ್ದೀರಾ? ಮೇ ಆತ್ಮ ಅವತರಿತ ಆತ್ಮ ಹ್ಞೂ. ಇದು ಒಂದು ಸಮಾನ್. ನಾನಿಲ್ಲಿರೋಕ್ಕೆ ಬಂದಿಲ್ಲ. ನಾನಿಲ್ಲಿ ಎದಕ್ಕೆ ಬಂದಿದ್ದೀನಿ? ಎದಕ್ಕಿದ್ದೀನೀಗ? ಸೇವಾ ಮಾಡೋಕ್ಕಷ್ಟೇ ಇದ್ದೀನಿ, ಉಳಿದದ್ದೇನೂ ಮಾಡೋಕ್ಕಿಲ್ಲ. ಈಗ ಹೀಗೆ ತಿಳ್ಕೊಂಡಿದ್ದೀರಾ? ಹಿಂಗೆ ಅಂದ್ಕೊಂಡ್ರೇನು ಅಂತಾರೆ ಬಾಬಾ. ಅರ್ಥಾತ್ ಸಿರ್ಫ್ ಈಶ್ವರೀಯ ಸೇವಾರ್ಥ ಯಹ ಸಾಕಾರ ಬ್ರಾಹ್ಮಣ ಜೀವನ್ ಮಿಲಾ ಹೇ. ಬ್ರಾಹ್ಮಣ ಜೀವನ ಯಾತಕ್ಕೆ ಸಿಕ್ಕಿದೆ? ಆ್ಯಶ್ ಮಾಡೋಕ್ಕಲ್ಲ. ಆ ಕಡೆ ಹೋಗೋದು, ಈ ಕಡೆ ಹೋಗೋದು, ಹಾರಾಡೋದು, ಜಿಗಿದಾಡೋದಕ್ಕೆ ಅದಕ್ಕಿಲ್ಲ ನಮ್ಮ ಜೀವನ ಈ ಸದ್ಯ. ಅದಕ್ಕಿದೆ ಈಶ್ವರೀಯ ಸೇವೆ ಮಾಡೋಕ್ಕೆ ಮಾತ್ರ ಬ್ರಾಹ್ಮಣ ಜನ್ಮ ಇರೋದು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, धर्म स्थापन का पाठ बजाने के लिए आए हैं, इसलिए नाम ही है ಶಕ್ತಿ ಅವತಾರ. ಇದೇ ನಮ್ಮ ಯಾದಗಾರದಲ್ಲೇ ಅವೆಲ್ಲ ಅವತಾರಗಳನ್ನು ತೋರಿಸಿದ್ದಾರೆ. ವಿಷ್ಣು ಅವತಾರ ಅಂತ, 10 ಅವತಾರ ಅಂತ, ಯಾವುದ್ಯಾವುದೋ ಅವತಾರದಲ್ಲಿ ಬಂದು ಲೋಕ ಕಲ್ಯಾಣ ಮಾಡಿ, ಕಲ್ಯಾಣ ಮುಗಿದ ತಕ್ಷಣ ಇದ್ದಿದ್ದಿಲ್ಲ ಅವರು. ಯಾಕೆ ಇರ್ಬೋದಿತ್ತಲ್ಲ, ಅವರೆಲ್ಲ ಸಾವನ್ನು ಗೆದ್ದಿರ್ತಿದ್ರು. ಎಷ್ಟು ಬೇಕಷ್ಟು ದಿನ ಇದ್ದು ಆರಾಮಾಗಿರ್ಬೋದಿತ್ತು. ಹಂಗೆ ಮಾಡ್ತಿರ್ಲಿಲ್ಲ. ಶಾಸ್ತ್ರದಲ್ಲಿ ಹಂಗೆ ತೋರಿಸಿಲ್ಲ. ಕೆಲಸ ಮುಗಿದ ತಕ್ಷಣ ಮತ್ತೇನು ಮಾಡ್ತಿದ್ರು? ವಾಪಸ್ ಹೋಗ್ತಾರೆ. ಹಾಗೆ ಏನು ಮಾಡಿದ್ರು? ಅವರು ಪಾತ್ರವನ್ನು ನಿಭಾಯಿಸಿದರು. ಇಸ್ಲಿಯೇ ಅವ್ರದ್ದು, ಅದಕ್ಕಾಗಿ ಅವರು ಹೆಸರು ಕೂಡ ಏನಿದೆ, ಪ್ರಸಿದ್ಧಿ ಇದೆ. ಇಸ್ ಸಮಯ ಅವತಾರ್ ಹೂँ, धर्म स्थापक हूँ, सिवाय धर्म स्थापन करने के कार्य के और कोई भी कार्य आप ब्राह्मण अर्थात अवतरित हुई आत्माओं का है ही नहीं. ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ನಾನೇನಿದ್ದೀನಿ? ಅವತಾರ್ ಹೂँ. ನಾನು ಆತ್ಮ ಅವತಾರ ತಗೊಂಡಿದ್ದೀನಿ. ಇದಕ್ಕೆ ಧರ್ಮ ಸ್ಥಾಪನೆ. ಯಾವ ಧರ್ಮ ಸ್ಥಾಪನೆ ಮಾಡೋಕ್ಕಿರುವುದಂತೂ ಸಿವಾಯ್ ಧರ್ಮ ಸ್ಥಾಪನೆ ಕರ್ನೇಕೆ ಕಾರ್ಯಕ್ಕೆ. ಇಲ್ಲಿ ನಾನು ಕೇವಲ ಧರ್ಮ ಸ್ಥಾಪನೆ ಮಾಡ್ತಕ್ಕಂಥ ಕಾರ್ಯ ಮಾಡೋಕ್ಕೆ ಬಂದಿರೋದು. ಕೊಯ್ ಭೀ ಕಾರ್ಯ, ಬೇರೆ ಯಾವ ಕಾರ್ಯನೋ ಬ್ರಾಹ್ಮಣ ಅರ್ಥಾತ್ ಅವತರಿತ್ ಹುಯಿ ಆತ್ಮ. ಬ್ರಾಹ್ಮಣ ಅಂದರೆ ಏನು? ನಾನು ಆತ್ಮ, ಅವತರಿತ ಆಗಿರುವಂಥ ಆತ್ಮ. ಸದಾ ಇಸಿ ಸ್ಮೃತಿ ಮೇ ಇಸಿ ಕಾರ್ಯ ಮೇ ಉಪಸ್ಥಿತ रहने वालों को ही ಫರಿಸ್ತಾ ಕಹಾ ಜಾತಾ ಹೇ. ಟೋಟಲಾಗಿ ಇವತ್ತು ಫರಿಸ್ತಾ ಅಂದರೆ ಏನು ಅಂತ ಹೇಳ್ತಿದ್ದಾರೆ ಬಾಬಾ. ಫರಿಸ್ತಾ ಅಂದ್ರೇನು? ನಾನು ಆತ್ಮ, ಈಶ್ವರೀಯ ಸೇವಾರ್ಥಕ್ಕಾಗಿ ಅವತರಿತ ಆಗಿರುವಂತಹ ಬ್ರಾಹ್ಮಣ ಆತ್ಮ. ಯಾವಾಗಲೂ ಈ ಸ್ಮೃತಿ ಕಾರ್ಯದಲ್ಲೇ
ಉಪಸ್ಥಿತ ಆಗಿರಬೇಕು. ಅಂಥವ್ರಿಗೆ ಫರಿಸ್ತಾ ಅಂತ ಹೇಳಲಾಗ್ತದೆ. ಫರಿಸ್ತಾ ಡಬಲ್ ರೂಪ್ ಹೇ. ಫರಿಸ್ತಾ ಅಂದರೆ ಡಬಲ್ ರೂಪ್ ಅಂತ ಹೇಳ್ತಾರೆ. ಏಕ್ ಲೈಟ್ ಅರ್ಥಾತ್ ಸದಾ ಜ್ಯೋತಿ ಸ್ವರೂಪ್. ಫರಿಸ್ತಾ ಅಂದರೆ ಡಬಲ್ ಲೈಟ್. ಲೈಟ್ ಅಂದರೆ ಲೈಟಿನ ಅರ್ಥ ಎರಡಿದ್ದಾವೆ, ಒಂದು ಪ್ರಕಾಶ, ಇನ್ನೊಂದು ಹಗುರತೆ. ಅದಕ್ಕೆ ಫರಿಸ್ತಾ ಅಂತ ಹೇಳ್ತಾರೆ ಬಾಬಾ. ಏಕ್ ಲೈಟ್ ಅರ್ಥಾತ್ ಸದಾ ज्योति स्वरूप. दूसरा लाइट अर्थात कोई भी पिछले हिसाब किताब के बोझ से न्यारा अर्थात हल्का. ಹಗುರ ಅಂದರೆ ಹಿಂದಿನ ಜನ್ಮಗಳ ಎಲ್ಲ ಲೆಕ್ಕಾಚಾರಗಳನ್ನು ಏನು ಮಾಡಬೇಕು, ನಾವು ಚುಕ್ತ ಮಾಡಿಕೊಂಡಿರ್ಬೇಕು. ಆತ್ಮ ಎಷ್ಟು ಲೆಕ್ಕಾಚಾರಗಳನ್ನು ಚುಕ್ತ ಮಾಡ್ಕೊತಾ ಹೋಗ್ತದೋ ಅಷ್ಟು ಹಗುರತೆಯ ಅನುಭವ ಮಾಡ್ತದೆ ಮತ್ತು ಪ್ರಕಾಶನೂ ಬರಕ್ಕೆ ಶುರು ಆಗ್ತದೆ. ಅದಕ್ಕೇನು ಹೇಳ್ತಾರೆ ಬಾಬಾ, ಡಬಲ್ ಲೈಟ್ ಸ್ವರೂಪ ಅಂದರೆ ಫರಿಸ್ತಾ. ಫರಿಸ್ತಾ ಅಂದ್ರೇ ಡಬಲ್ ಲೈಟ್ ಸ್ವರೂಪ. अपने को अनुभव करते हो, ನಾನು ಹಗರ್ ಇದ್ದೀನಿ ಅಂತ ಫೀಲ್ ಆಗ್ತದಾ, ಅನುಭವ ಆಗ್ತದಾ ಅಂತ ಕೇಳ್ತಾರೆ ಬಾಬಾ. यह ब्राह्मण जीवन सिवाय ईश्वरीय कार्य के और कोई कार्य अर्थ बिगर श्रीमत के आत्माओं की मत प्रमाण व स्वयं की मनमत प्रमाण और कहीं यूज़ तो नहीं करते हो. ಬಾಬಾ ಕೇಳ್ತಾರೆ, ಈ ಬ್ರಾಹ್ಮಣ ಜೀವನ ಕೇವಲ ಈಶ್ವರ್ಯ ಕಾರ್ಯದಲ್ಲಿ ತೊಡಗಿರಿಸಬೇಕು ಮತ್ತು ಯಾವುದೇ ಕಾರ್ಯ ಅರ್ಥ ಬಿಗರ್ ಶ್ರೀಮತ ಬಿಟ್ಟು ಮತ್ತೇನೂ ಮಾಡೋ ಹಾಗಿಲ್ಲ. ಶ್ರೀಮತ ಬಿಟ್ಟು ಮನ್ಮತ ಇವೆಲ್ಲ ಏನಾದರೂ ಮಿಕ್ಸ್ ಮಾಡ್ತೀರೇನು ಅಂತ ಕೇಳ್ತಾರೆ ಬಾಬಾ. ನಮ್ಮ ಮತ ಇಲ್ಲೇನೂ ಮಾಡೋಂಗಿಲ್ಲ, ಎಲ್ಲ ಇದ್ರ ಮೇಲೆ ಮಾಡಬೇಕು, ಶ್ರೀಮತದ ಪ್ರಕಾರ ನಡಿಬೇಕು. ಬಾಬಾ ಹೇಳ್ತಾರೆ, यह ब्राह्मण जीवन भी बाप द्वारा ईश्वरीय सेवा प्रति मिली हुई अमानत है. ಈ ಜೀವನ ಯಾವ ಜೀವನ? ಬ್ರಾಹ್ಮಣ ಜೀವನ ಕೂಡ ತಂದೆ ಮುಖಾಂತರ ಈಶ್ವರೀಯ ಸೇವಾ ಪ್ರತಿ ಸಿಕ್ಕಿರುವಂಥದ್ದು. ಹಾಗಾದರೆ ಇದು ಯಾರ ಅಮಾನತ್ತಿದೋ? ಈ ಜೀವನನೇ ಯಾರ ಅಮಾನತ್ತು? ಬಾಬಂದಿದು. ನಮ್ದು ಇಲ್ಲೇ ಇಲ್ಲ ಜೀವನ. ಇಲ್ಲಿ अमानत में ख्यानात तो नहीं डालते हो. संकल्प द्वारा भी इस ब्राह्मण जीवन का एक श्वास भी और कोई कार्य में नहीं लगा सकते. ಬ್ರಾಹ್ಮಣ ಜೀವನ ಅಂತಂದರೆ ಏನು? ನನ್ನ ಶ್ವಾಸ ಒಂದೊಂದು ಉಸಿರಿನೂ ಕೂಡ ಯಾರ್ದೋ? ಶಿವಬಾಬಂದು. ನಂದಿಲ್ಲ ಇದು. ಹಂಗೆ ಅನುಭವ ಮಾಡ್ತೀರಾ ಅಂತ ಕೇಳ್ತಾರೆ ಬಾಬಾ. इसलिए भक्ति में श्वासोश्वास सुमिरन का यादगार चलाता है. ಭಕ್ತರು ಅತ್ಯಂತ ಶ್ರೇಷ್ಠ ಭಕ್ತರು ಏನು ಮಾಡ್ತಾರೆ? ಜಪ ಮಾಡ್ತಿರ್ತಾರೆ. ಅವರ ಬಾಯಿನಲ್ಲಿ ಅತ್ಯಂತ ಶ್ರೇಷ್ಠ ಭಕ್ತ ಯಾರು? ಮೀರಾನ್ ಬಾಯಿನಲ್ಲಿ ಏನು ಬರ್ತಿತ್ತು? ಕೃಷ್ಣ 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 ಬಿಟ್ಟರೆ ಇನ್ನೇನೂ ಬರ್ತಿಲ್ಲ. ಅಕ್ಕ ಮಹಾದೇವಿ ಬಾಯಿನಲ್ಲಿ ಏನು ಬರ್ತಿತ್ತು? ಓಂಕಾರ ಒಂದೇ ಇರ್ತಿತ್ತು. ಹೇಳ್ತಾರಲ್ಲ ಕೆಲವರು, ಅವಳ ಬಾಜು ಹೋಗಿ ನಿಂತ್ರೂ ಕೂಡ ಓಂ ಶಬ್ದ ಕೇಳಿಸ್ತಿತ್ತಂತವ್ರು. ಅಷ್ಟು ಜಪ ಏನು ಮಾಡ್ತಿದ್ರು ಅವರು? ಜಪ ಮಾಡ್ತಿದ್ರು. ಅಂದರೆ ಉಸಿರಲ್ಲಿ ಯಾರು ಇರ್ತಿದ್ರು? ಭಗವಂತ ಇರ್ತಿದ್ದ. ಹಾಗೆ ಅಂತ ಹೇಳ್ತಾರೆ ಬಾಬಾ ಹೇಳ್ತಾರೆ, ತೋ ನಿರಂತರಕ್ಕೆ ಫರಿಸ್ತೆ ಹೋ ವಾ ಅಲ್ಪಕಾಲಕ್ಕೆ ಫರಿಸ್ತೆ ಹೋ. ಇಲ್ಲಿ ಕೂತಾಗಷ್ಟೇ ಹಗುರಾಗಿ ಬಾಬಾ ನೆನಪು ಮಾಡ್ಕೊಂಡು ಕೂತು ಫರಿಸ್ತಾ ಆಗಿರ್ತೀರೋ. ಹೇಳಿದ್ರಲ್ಲ ಬಾಬಾ ಆಗಲೇ, ಚಲ್ತೆ ಫಿರ್ತೆ ದೇಖ್ತೆ ಬೋಲ್ತೆ, ಹೋಗ್ತಾ ಮಾತಾಡ್ತಾ ಯಾರನ್ನು ನೋಡ್ತಾನೂ ಕೂಡ ನಾವೇನಾಗಿರ್ಬೇಕಂತೆ? ಫರಿಸ್ತಾ. ಹೀಗಿದ್ದೀರೋ ಅಥವಾ ಆವಾಗಷ್ಟೇ ಇದ್ದೀರೋ. ಜೈಸೆ ಭಕ್ತಿ ಮೇ ಭಿ ನಿಯಮ ಹೈ कि दान दी हुई वस्तु व अर्पण की हुई वस्तु कोई अन्य कार्य में नहीं लगा सकते. ಭಕ್ತಿ ಮಾರ್ಗದಲ್ಲಿ ಇದೆಯಲ್ಲ, ದಾನ ಕೊಟ್ಟಂಥ ವಸ್ತುವನ್ನು, ಅರ್ಪಣೆ ಮಾಡಿದಂಥ ವಸ್ತುವನ್ನು ಮತ್ತೆ ನಾವು ವಾಪಸ್ ತಗೊಳ್ಳೋ ಹಾಗಿಲ್ಲ. ಈಗ ನಾವೇನು ದಾನ ಕೊಟ್ಟಿವಿ? ನಮ್ಮ ಜೀವನವನ್ನೇ ಯಾರಿಗೆ ಅರ್ಪಣೆ ಮಾಡಿದ್ವಿ? ಈಶ್ವರೀಯ ಸೇವಾರ್ಥವಾಗಿ ಅರ್ಪಣೆ ಮಾಡಿದ್ದೀವಿ ಅಂತಂದರೆ ನಮ್ಮ ಜೀವನ ಕೇವಲ ಎದಕ್ಕಿರಬೇಕು?
ಈಶ್ವರ್ಯ ಸೇವೆ. ನನಗಾಗಿ ಈ ಜೀವನ ಬಳಕೆ ಮಾಡೋದಿಲ್ಲ ಅಂತಾರೆ ಬಾಬಾ, ನನ್ನ ಸಲುವಾಗಿ. ಅದಕ್ಕೆ ಬಾಬಾ ಹೇಳ್ತಾರೆ, तो आप सब ने ब्राह्मण जीवन में बाप दादा से पहला वायदा क्या किया? ತಾವೆಲ್ಲ ಬ್ರಾಹ್ಮಣ ಜೀವನದಲ್ಲಿ ಬಾಪ್ ದಾದಾರವರಿಗೆ ಮೊಟ್ಟ ಮೊದಲು ವಾಯ್ದಾ ಪ್ರಮಾಣ ಏನು ಮಾಡಿದ್ದೀರಾ? ಯಾದ್ ಹೇ ವಾ ಭೂಲ್ ಗಯೇ ಹೋ? ನೆನಪಿದೆಯಾ ಅಥವಾ ಮರ್ತಿದ್ದೀರಾ? ಬಾಪ್ಗೆ ಆಗೆ ಪೆಹ್ಲಾ ವಾಯ್ದಾ ಯಹ ಕಿಯಾ ಕಿ, ಬಾಬಾರವ್ರ ಎದುರುಗಡೆ ಮೊಟ್ಟ ಮೊದಲು ವಾಯ್ದಾ ಮಾಡಿದ್ದೀವಿ ಇಲ್ಲಿ ಬಂದ ತಕ್ಷಣ. ಏನು? ತನ್ ಮನ್ ಧನ್ ಸ ಬಾಪ್ಗೆ ಆಗೆ ಸಮರ್ಪಣ ಹೇ. ತನು ಮನ ಧನ ಎಲ್ಲವನ್ನ ಬಾಬಾ ನಿಮಗೆ ನಾವು ಸಮರ್ಪಣ ಮಾಡಿದ್ದೀವಿ ಅಂತ ವಾಯ್ದಾ ಮಾಡಿದ್ದೀವಿ. ಜಬ್ ಸರ್ವ ಸಮರ್ಪಣ ಕಿಯಾ ತೋ ಸರ್ವ ಅರ್ಥಾತ್, ಮತ್ತೆ ಹೇಳ್ತಾರೆ ಬಾಬಾ ಏನೇನು ಸಮರ್ಪಣ ಮಾಡಿದ್ದೀವಿ ಬಾಬಾಗೆ. ತನು ಮನ ಧನ ಅಷ್ಟೇ 3 ಹೇಳಿಬಿಡ್ತೀವಿ. ಅದರಿಂದ ಮುಂದೆ ಹೇಳ್ತಾರೆ ಬಾಬಾ ಸಂಕಲ್ಪ. ಸಂಕಲ್ಪನ ಯಾರಿಗೆ ಸಮರ್ಪಣ? ಬಾಬಾಗೆ. ಶ್ವಾಸ್, बोल, कर्म, संबंध, सर्व व्यक्ति, वैभव, संस्कार, स्वभाव, वृत्ति, दृष्टि और स्मृति सबको अर्पण किया. ಬರೀ ತನು ಮನ ಧನ ಅಷ್ಟೇ ಅಲ್ಲ, ನನ್ನ ಸಂಕಲ್ಪನೆ ಯಾರ್ದು? ಬಾಬಾಂದು. ನನ್ನ ಉಸಿರು ಬಾಬಾಂದು, ಮಾತು ಬಾಬಾ, ಕರ್ಮ ಬಾಬಾ, ಸಂಬಂಧನೂ ಬಾಬಾ. ನನಗೆ ಯಾರು ಬೇಕೋ ವ್ಯಕ್ತಿಗಳು ಕೂಡ ಯಾರು? ಸ್ನೇಹ ಬೇಕಂದ್ರೂ ಬಾಬಾ, ಪತಿ ಬೇಕಂದ್ರೂ ಬಾಬಾ, ಪತ್ನಿ ಬೇಕಂದ್ರೂ ಬಾಬಾ, ಮಕ್ಕಳು ಬೇಕಂದ್ರೂ ಬಾಬಾ, ತಂದೆ ಬೇಕಂದ್ರೂ ಬಾಬಾ, ತಾಯಿ ಬೇಕಂದ್ರೂ ಬಾಬಾ, ಗುರು ಬೇಕಂದ್ರೂ ಬಾಬಾ. ಇವು ಸರ್ವ ಸಂಬಂಧಗಳು. ವೈಭವ, ಯಾವ ವೈಭವ? ನಾನು ಆತ್ಮ, ನಾನು ಯಾರು? ಮಹಾನಾತ್ಮ, ನಾನೆಂಥ ಆತ್ಮ, ಶ್ರೇಷ್ಠಾತ್ಮ, ನಾನೆಂಥ ಆತ್ಮ, ವಿಶ್ವ ಕಲ್ಯಾಣಕಾರ, ಇದು ನನ್ನ ವೈಭವ. ಮತ್ತೆ ಹೇಳ್ತಾರೆ ಬಾಬಾ ಸಂಸ್ಕಾರ. ಹಿಂಗೆ ಒಂದೊಂದೇ ಹೇಳ್ಕೊಂತ ಹೋದ್ರೆ ಭಾಳ ಇದಾವೆ. ಸಂಸ್ಕಾರ, ಸ್ವಭಾವ, ನನ್ನ ವೃತ್ತಿ ಹೆಂಗಿರಬೇಕು? ಈಶ್ವರ್ಯ ಸೇವಾರ್ಥ. ನನ್ನ ದೃಷ್ಟಿನಲ್ಲಿ ಯಾರಿರಬೇಕು? ಅದನ್ನು ಹೇಳ್ತಾರೆ ಬಾಬಾ. ಸ್ಮೃತಿ ಬಾಬಾ. ಎಲ್ಲವನ್ನ ಯಾರಿಗೆ ಸಮರ್ಪಣ ಮಾಡಿದ್ದೀವಿ ನಾವು? ಇದು ವಾಯ್ದಾ ಮಾಡಿದ್ದೀವಿ ಅಂತ ಹೇಳ್ತಾರೆ ಬಾಬಾ. ಇಸ್ಕೋ ಹಿ ಕಹಾ ಜಾತಾ ಹೈ ಸಮರ್ಪಣ್. ಮಾತಾಡೋಕ್ಕೆ, ಹೇಳೋಕ್ಕೆ, ಕೇಳೋಕ್ಕೆ ಎಷ್ಟು ಚಂದ ಇದಾವಲ್ಲ ಇದು. ಪುರುಷಾರ್ಥ ಮಾಡಾಗ ಸಮರ್ಪಣ್ ಸೆ ಭಿ ऊपर और पावरफुल शब्द स्वयं को सर्वस्व त्यागी कहते हो. ಇದಕ್ಕೆ ಸರ್ವಸ್ವ ತ್ಯಾಗ. ಸರ್ವಸ್ವ ತ್ಯಾಗ ಅಂದರೆ ಏನು ಮಾಡ್ತಾರೆ? ಹೊರಗಡೆ ಮನೆ, ಮಠ, ಹೆಂಡತಿ, ಮಕ್ಕಳು ಎಲ್ಲನೂ ಬಿಟ್ಟು ಹೋಗೋದಂತಾರ. ಇಲ್ಲಿ ಇರಬೇಕು ಅಂತಾರ ಈ ತ್ಯಾಗ. ಅದಕ್ಕೆ ಹೇಳ್ತಾರೆ ನೀವು ಮಕ್ಕಳೇ ನೀವು ಬೇಹದ್ದಿನ ವೈರಾಗಿಗಳು ಅಂತ. ಬಾಬಾ ಹೇಳ್ತಾರೆ ಸಭಿ ಸರ್ವಸ್ವ ತ್ಯಾಗಿ ಹೋ ವಾ ತ್ಯಾಗಿ ಹೋ. ಎಲ್ಲವನ್ನ ತ್ಯಾಗಿ ಮಾಡಿದ್ದೀರೋ ಅಥವಾ ಸುಮ್ಮನೆ ಇಷ್ಟ ತ್ಯಾಗಿ ಮಾಡಿದ್ದೀರೋ? ಸರ್ವಸ್ವ ತ್ಯಾಗಿ ಅರ್ಥಾತ್ ಜೋ ಭೀ ತ್ಯಾಗ ಕಿಯಾ. ಸರ್ವಸ್ವ ತ್ಯಾಗ ಅಂತಂದ್ರೆ ಏನರ್ಥ? ಏನೇನು ತ್ಯಾಗ ಮಾಡಿದ್ದೀರೋ, ಸಂಬಂಧ, ಸಂಪರ್ಕ, ಭಾವ್, ಸ್ವಭಾವ್ और संस्कार, इन सब को पिछले 63 जन्मों के रहे हुए हिसाब किताब के अंश को भी वंश सहित त्याग किया हुआ है. 63 ಜನ್ಮದ ಹಿಸಾಬ್ ಕಿತಾಬ್, ಸಂಸ್ಕಾರಗಳು, ಸ್ವಭಾವಗಳು ಇವೆಲ್ಲವುಗಳನ್ನು ತ್ಯಾಗ ಮಾಡಿದ್ದೀರಾ. इसलिए ಸರ್ವಸ್ವ ತ್ಯಾಗ ಕಹಾ ಜಾತಾ ಹೈ. ಇವೆಲ್ಲವುಗಳನ್ನು ತ್ಯಾಗ ಮಾಡಿದರೆ ಸರ್ವಸ್ವ ತ್ಯಾಗ ಅಂತ ಹೇಳ್ತಾರೆ. ಐಸೆ ಸರ್ವಸ್ವ ತ್ಯಾಗಿ जिनका पिछला हिसाब वंश सहित समाप्त हो गया, ऐसा सर्वस्व त्यागी कभी संकल्प भी नहीं कर सकता कि मेरा पिछला स्वभाव और संस्कार ऐसा है. ಬಾಬಾ ಹೇಳ್ತಾರೆ ಇಂಥ ಸರ್ವಸ್ವ ತ್ಯಾಗಿ ಯಾರೋ ಹಳೇ ಪಿಛ್ಲಾ ಹಿಸಾಬ್, ಹಳೇ ಲೆಕ್ಕಾಚಾರದ್ದೇನಿದಾವಲ್ಲ, ವಂಶ ಸಹಿತ ವಿಕಾರಗಳಿದಾವಲ್ಲ ಅವೆಲ್ಲ, ಅವುಗಳನ್ನು ವಂಶ ಸಹಿತ ಸಮಾಪ್ತ ಆಗಬೇಕು. ಇಂಥ ಸರ್ವಸ್ವ ತ್ಯಾಗಿ ಎಂದನೂ ಕೂಡ ಸಂಕಲ್ಪದಲ್ಲಿನೂ ಕೂಡ ಈ ಥರ ಹೇಳೋದಿಲ್ಲ. ಯಾವ ಥರ?
ಏನು ಮಾಡಿದ್ರಿ ನಮ್ಮದು ಹಳೆ ಸ್ವಭಾವದವು, ಹಳೆ ಸಂಸ್ಕಾರದವು, ಹಿಂಗೆ ಹೇಳೋದಿಲ್ಲ ಅಂತಾರೆ ಬಾಬಾ. पिछला हिसाब अब तक कभी कभी खींचता है व कर्म बंधन का बोझ, कर्म संबंध का बोझ, कोई व्यक्ति व वैभव के आधार का बोझ मुझ आत्मा को अपनी तरफ आकर्षित करते हैं. ಚೆಕ್ ಮಾಡ್ಕೊ. ಏನೇನು ಚೆಕ್ ಮಾಡ್ಕೋಬೇಕು? ಹಳೆಯ ಲೆಕ್ಕಾಚಾರ, ಆವಾಗ ವಿಕಾರಗಳು, ಕರ್ಮಬಂಧನ, ಬೋझ ಅವೆಲ್ಲ ಇದಾವಲ್ಲ, ಭಾರ ನಮಗೆ. ಆ ಭಾರಗಳು, ಕರ್ಮ ಸಂಬಂಧದ ಬೋझ ಆವಾಗ ನಮ್ಮನ್ನು ಎಳಿತಾವೇನು ಚೆಕ್ ಮಾಡ್ಕೊಳ್ಳಿ ಅಂತ ಬಾಬಾ. यह संकल्प व बोल सर्वस्व त्यागी के नहीं है. सर्वस्व त्यागी सर्व बंधनों से मुक्त, सर्व बोझों से मुक्त, हर संकल्प में भाग्य बनाने वाला पदमापदम भाग्यशाली होगा. ಬಾಬಾ ಹೇಳ್ತಾರೆ, ಯಹ ಸಂಕಲ್ಪ, ಈ ಸಂಕಲ್ಪ ಅಥವಾ ಮಾತು ಸರ್ವಸ್ವ ತ್ಯಾಗಿಯಲ್ಲ, ಸರ್ವಸ್ವ ತ್ಯಾಗಿಕೆ ನಹಿ ಹೇ. ಸರ್ವಸ್ವ ತ್ಯಾಗಿ ಅಂದರೆ ಸರ್ವ ಬಂಧನಗಳಿಂದ ಮುಕ್ತ, ಸರ್ವ ಭಾರಗಳಿಂದ ಮುಕ್ತ. ಪ್ರತಿಯೊಂದು ಸಂಕಲ್ಪದಲ್ಲಿ ಏನಾಗಬೇಕು? ನಿಮ್ಮದು ಭಾಗ್ಯ ಮಾಡಿಕೊಳ್ಳುವಂಥವ್ರು ಆಗಬೇಕು. ಅದಕ್ಕೇನು ಹೇಳ್ತಾರೆ? ಪದಮಾಪದಂ ಭಾಗ್ಯಶಾಲಿ. ऐसे के हर कदम में पदमों की कमाई स्वतः ही होती है. ಈ ಥರ ಇದ್ದರೆ ನಮ್ಮ ಗಳಿಕೆ ಪದಮಾಪದಂ ಭಾಗ್ಯಶಾಲಿ. ಒಂದೊಂದು ಸಂಕಲ್ಪನೂ ನಮ್ಮ ಗಳಿಕೆ ಇರಬೇಕು ಅಂದ್ರೆ ಹೇಗೆ? ನಂದೊಂದು ವಿಚಾರ ಮಾಡಿದ ತಕ್ಷಣ ಅದು ಗಳಿಕೆ ಆಗಬೇಕು ನನಗೆ, ಹಂಗೆ ಬೇಕು ಅಂತಾರೆ ಬಾಬಾ. ಹಾಗಂದ್ರೆ ಏನು ಮಾಡ್ತೀವಿ? ಯಾವಾಗಲೂ ಸ್ವಮಾನದಲ್ಲಿರಬೇಕು. ಯಾರೋ ನೋಡಿದ್ರು ಅವ್ರಿಗೆ ಇದೊಂದು ಆತ್ಮ, ಇದು ಶ್ರೇಷ್ಠಾತ್ಮ, ಇದು ಪರಮಾತ್ಮನ ಮಗ. ಇದನ್ನು ಕೂಡ ಏನಾಗಿದೆ? ಮೂಲತಃ ಅದು ಕೂಡ ಸತೋಪ್ರಧಾನ. ಈ ಥರ ಬಂದುವಲ್ಲ, ನಮ್ಮ ವಿಚಾರ ಬಂದುವಲ್ಲ, ಇಷ್ಟು ವಿಚಾರ ಬಂತು ಅಂದರೆ ಆಟೋಮೆಟಿಕ್ ಒಳಗಡೆ ನಂದು ಏನಾಯಿತು? ಪದಮಾಪದಂ ಭಾಗ್ಯ ಜಮಾ ಆಯಿತು, ಪುಣ್ಯ ಜಮಾ ಆಯಿತು. ಇಷ್ಟು ಅಟೆನ್ಷನ್ ಬೇಕು ಅಂತಾರೆ ನಮ್ಮ ಬಾಬಾ. ಬಾಬಾ ಹೇಳ್ತಾರೆ, ಐಸೆ ಹರ್ ಕದಮ್ ಮೇ ಪದಮೋಂ ಕಿ ಕಮಾಯಿ ಸ್ವತಃ ಹಿ ಹೋತಿ ಹೇ. ಐಸೆ ಸರ್ವಸ್ವ ತ್ಯಾಗಿ ಹೋ. ಈ ಥರ ಸರ್ವಸ್ವ ತ್ಯಾಗಿ ಆಗಿದ್ದೀರಾ. ಶಬ್ದಕ್ಕೆ ಅರ್ಥ ಸ್ವರೂಪ ಮೇ ಸ್ಥಿತ್ ಹೋನಾ. ಶಬ್ದದ ಪ್ರತಿಯೊಂದು ಅರ್ಥ ಇರಬೇಕು, ಅದರಲ್ಲಿ ಸ್ಥಿತ ಇರಬೇಕು. बोलने वाले नहीं लेकिन करने वाले और अनेकों को कराने वाले होना. ಬರೀ ಮಾತಾಡೋದಷ್ಟೇ ಅಲ್ಲ, ಮಾಡುವಂಥವ್ರಾಗಬೇಕು, ಮಾಡಿಸುವಂಥವ್ರಾಗಬೇಕು. ನಿಮ್ಮದು ಭಾಗ್ಯ ಆಗಬೇಕು, ಅವ್ರದ್ದು ಭಾಗ್ಯ ಆಗಬೇಕು. ಮುಷ್ಕಿಲ್ ತೋ ನಹಿ ಲಗ್ತಾ ಹೈನಾ. ಕಷ್ಟ ಇದೆಯಾ? ಕಷ್ಟ ಅನ್ನಿಸ್ತದೇನು? ಮುಷ್ಕಿಲ್ ಲಗ್ನೆ ಕಾ ತೋ ಸವಾಲ್ ಹಿ ನಹಿ ಉಠನಾ ಚಾಹಿಯೇ. ಕಷ್ಟ ಅಂತ ಅನ್ನೋ ಪ್ರಶ್ನೆ ಬರಬಾರ್ದು. ಕ್ಯೋಂಕಿ ಬ್ರಾಹ್ಮಣ ಜೀವನ್ ಕಾ ಧರ್ಮ ಅವ್ರ ಕರ್ಮ ಹಿ ಯಹ ಹೈ. ಬ್ರಾಹ್ಮಣ ಜೀವನ ಡ್ಯೂಟಿನೇ ಇದೇ ಇದೆ. जो जीवन व निजी कर्म होता है वह कभी किसी को मुश्किल नहीं लगता है. ನಿಮ್ಮ ಜೀವನ ಅಥವಾ ನಿಜ ಕರ್ಮ ಇದೇ ಇದೆ ಅಂತಂದಾಗ ಕಷ್ಟ ಎಲ್ಲಿಂದ ಬರ್ತದೆ? मुश्किल तब लगता है जब अपने को अवतरित हुई आत्मा अर्थात शक्ति अवतार नहीं समझते हो. ಕಷ್ಟ ಯಾವಾಗ ಅನ್ನಿಸ್ತದೆ? ನಿಮ್ಮನ್ನು ನೀವು ನಾನು ಅವತರಿತ ಆತ್ಮ ಅಂತ ಅಂದ್ಕೊಳ್ಳಿಲ್ಲ ಅಂದರೆ ಕಷ್ಟ ಅನ್ನಿಸ್ತದೆ. ಬಾಬಾ ಹೇಳ್ತಾರೆ, ಸದೈವ್ ಯಹ ಯಾದ್ ರಖೋ ಕಿ ಮೇ ಅವತಾರ್ ಹೂಂ. ಇವತ್ತಿನ ಸವಾಲ್ ಏನಿದೆ? ನಾನು ಈ ದೇಹದಲ್ಲಿ ಅವತರಿತ ಆತ್ಮ, ಧರ್ಮ ಸ್ಥಾಪನ ಕರ್ನೆ ಅರ್ಥ ಧರ್ಮಾತ್ಮ ಹೂಂ. ಇವತ್ತು ಮತ್ತೊಂದು ಟೈಟಲ್ ಕೊಟ್ಟರು ಬಾಬಾ ನಮಗೆ. ನಾನಾತ್ಮ, ಅವತರಿತ ಆತ್ಮ, ಧರ್ಮ ಸ್ಥಾಪನೆಯನ್ನು ಮಾಡಕ್ಕೆ ಬಂದಿರುವಂತಹ ಧರ್ಮಾತ್ಮ. ಧರ್ಮ ಅರ್ಥಾತ್ ಧರ್ಮ ಅಂದರೆ ಏನು? ಹರ್ ಸಂಕಲ್ಪ. ಇವತ್ತು ಬರೀ ಸಂಕಲ್ಪದ ಹೇಳ್ತಾ ಇದ್ರು. ಯಾಕಂದ್ರೆ ಜಗತ್ತು ಕೆಡೋದೇ ಅದರಿಂದಲ್ಲ. ಜಗತ್ತು ಉದ್ಧಾರ ಆಗೋದು ಅದರಿಂದನೇ, ಕೆಡೋದೂ ಅದರಿಂದ. ಹರ್ ಸಂಕಲ್ಪ ಸ್ವತಃ ಹಿ ಧರ್ಮಾರ್ಥ ಹೋತೆ ಹೇ. ಸಮझा? ಪ್ರತಿಯೊಂದು ಸಂಕಲ್ಪನೂ ಕೂಡ ಧರ್ಮದ ಅರ್ಥದಲ್ಲಿ ಇರಬೇಕು. ಐಸೇಕೋ ಕಹ ಜಾತಾ ಹೇ ಫರಿಸ್ತಾ. ಇಂಥವ್ರಿಗೆ ಹೇಳಲಾಗ್ತದೆ ಫರಿಸ್ತಾ. ಅಭಿ ಐಸಾ ಬೋಲ್ ಕಭಿ ನಹಿ ಬೋಲ್ನಾ.
ಇನ್ಮೇಲೆ ಮೇಲೆ ಎಂತೆಂಥ ಮಾತು ಸಂಕಲ್ಪ ಮಾಡಬೇಕು ಅಂತ ಮೇಲೆ ಹೇಳಿದರು ಬಾಬಾ. ಈಗ ಇಂಥ ಮಾತುಗಳನ್ನು ಎಂದೂ ಕೂಡ ಹೇಳಬಾರ್ದು. ಏನು, ಕ್ಯಾ ಕರೂ कैसे करूं, होता नहीं, आता नहीं और न चाहते हुए भी हो ही जाता है. ಇವೆಲ್ಲ ಮಾತಾಡೋಂಗಿಲ್ಲ. ಏನು, ಏನು ಮಾಡೋದು, ಹೆಂಗೆ ಮಾಡೋದು, ಆಗೋದಿಲ್ಲ, ಮಾಡೋಕ್ಕೆ ಬರೋದಿಲ್ಲ, ನಾನು ಹಂಗೆ ಮಾಡಬಾರ್ದು ಅಂದ್ರೂ ಹಂಗೆ ಮಾಡಿಬಿಡ್ತೀನಿ, ಇದೆಲ್ಲ ಬರುವಂಗಿಲ್ಲ. ಯಹ ಕೌನ್ ಬೋಲ್ತಾ ಹೇ, ಫರಿಸ್ತಾ ಬೋಲ್ತಾ ಹೇ. ಫರಿಸ್ತಾ ಇದ್ದವರು ಈ ಥರ ಮಾತಾಡ್ತಾರೇನು? ಯಾ ಸರ್ವಸ್ವತ್ಯಾಗಿ ಬೋಲ್ತಾ ಹೇ, ಮಾಸ್ಟರ್ ಸರ್ವಶಕ್ತಿವಾನ್ ಅವ್ರು ಯಹ ಬೋಲ್. ಹೇಳೋದು ಮೇ ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಹೇಳ್ತೀರಾ, ಮತ್ತು ಕ್ಯಾ ಕರು ಕೈಸೆ ಕರು ಅಂತ ಹೇಳ್ತೀರಾ. ಮಾಸ್ಟರ್ ಸರ್ವಶಕ್ತಿವಾನ್ ಹೇಳುವಂಥ ಮಾತೇನು ಇದು ಅಂತ ಹೇಳ್ತಾರೆ ಬಾಬಾ. ದೋನೋಂಕಿ ತುಲ್ನಾ ಕರು, ಕಂಪೇರ್ ಮಾಡಿರಿ. ಮಾಸ್ಟರ್ ಸರ್ವಶಕ್ತಿವಾನ್ ಯಹ ಬೋಲ್ ಸಕ್ತಾ ಹೇ. ನೀವೆಲ್ಲ ಎಂಥವರು? ಬ್ರಾಹ್ಮಣಾತ್ಮ ಅಂದರೆ ಯಾರು? ಮಾಸ್ಟರ್ ಸರ್ವಶಕ್ತಿವಾನ್ ಆಗಿ ಇಂಥ ಮಾತು ಮಾತಾಡ್ತಾರೇನು ಅಂತ ಕೇಳ್ತಾರೆ ಬಾಬಾ. ಕ್ಯಾ ಅನೇಕೋಂ ಕೋ ಬಂಧನ್ ಮುಕ್ತ ಕರ್ನೆ ವಾಲಿ ಆತ್ಮ ಐಸಾ ಬೋಲ್ ಸಕ್ತಿ ಹೇ. ಈಗ ನಮ್ಮ ಕೆಲಸ ಏನು? ಎಲ್ಲ ಬಂಧನದಲ್ಲಿ ಸಿಕ್ಕಾಕೊಂಡಂಥ ಆತ್ಮಗಳನ್ನು ಹೊರ ತಕ್ಕೊಂಡು ಬರಬೇಕಾಗಿದೆ. ಅವರನ್ನು ಬಂಧನ ಮುಕ್ತ ಮಾಡಬೇಕು. ಅಂಥವ್ರು ನೀವು ಮಾಸ್ಟರ್ ಸರ್ವಶಕ್ತಿವಾನ್ ಆಗಿ ಏನು ಮಾಡೋದು, ಹೆಂಗೆ ಮಾಡೋದು ಅಂತ ಮಾತಾಡ್ತಿರಲ್ಲ. ಯಹ ಬಂಧನ್ ಮುಕ್ತ ಆತ್ಮಕ್ಕೆ ಬೋಲ್ ಹೇ ಅಂದರೆ ನೀವು ಬಂಧನ್ ಮುಕ್ತ ಆಗಿದ್ದೀರಾ. ಪರಂತು ಆಪ್ ತೋ ಸಭಿ ಬಂಧನ್ ಮುಕ್ತ ಆತ್ಮ ಹೋ, ಆಗಿದ್ದೀವ? ನಾವೆಲ್ಲ ಆತ್ಮಗಳು ಬಂಧನ ಮುಕ್ತ ಆಗಿದ್ದೀವ ಅಂತ ಕೇಳ್ತಾರೆ ಬಾಬಾ. ಪರಂತು आज से ऐसे संकल्प और बोल सदा के लिए समाप्त करो. ಇವತ್ತಿಂದ ಈ ಎಲ್ಲ ಮಾತುಗಳಿಗೆ ಫುಲ್ ಸ್ಟಾಪ್. ಯಾವ ಮಾತುಗಳಿಗೆ? ಕ್ಯಾ ಕರು, ಏನು ಮಾಡಲಿ, ಹೆಂಗೆ ಮಾಡಲಿ, ಹಂಗೆ ಆಗ್ಬಿಡ್ತೈತಿ, ಅದಕ್ಕೆಲ್ಲ ಏನು ಮಾಡೋದು? ಫುಲ್ ಸ್ಟಾಪ್. ದೃಢ ಸಂಕಲ್ಪ ಕಿ ತೀಲಿ ಸೆ ಆಜ್ ಇನ್ ಕಮ್ಜೋರಿಯೋ ಕೆ ರಾವಣ್ ಕೋ ಜಲಾವು. ದೃಢ ಸಂಕಲ್ಪ ಮಾಡಿ. ಈ ದೃಢ ಸಂಕಲ್ಪ ಬೆಂಕಿ ಕಡ್ಡಿಯಿಂದ ಈ ಎಲ್ಲ ಕಮ್ಜೋರಿಗಳನ್ನು ಏನು ಮಾಡಿ ಸುಟ್ಟು ಹಾಕಿ. ಅರ್ಥಾತ್ ದಶಹರ ಮನಾವು, ದಸರಾ ಮಾಡಿ ಅಂತ ಹೇಳ್ತಾರೆ ಬಾಬಾ. ದಸರಾ ಮಾಡೋದಂದ್ರೆ 10 ವಿಕಾರಗಳನ್ನು ಭಸ್ಮ ಮಾಡೋದಕ್ಕೆ ದಶಹರ. 5 विकारों के वंश को भी और 5 तत्वों के अनेक प्रकार के आकर्षण को भी इन 10 ही बातों के विजयी बनो. 5 ಒಳಗಿನ ವಿಕಾರಗಳು, 5 ಪ್ರಕೃತಿ ಅಂತ ಹೇಳ್ತಾರೆ ಬಾಬಾ. 5 ತತ್ವಗಳು, ಅವುಗಳ ಆಕರ್ಷಣದಲ್ಲಿ ಬರಬೇಡಿ. 5 ತತ್ವಗಳು ಅಂತಂದ್ರೆ ಮತ್ತೆ ದೇಹದ ಆಕರ್ಷಣ, ಇದರಲ್ಲಿ ಬರಕ್ಕೆ ಹೋಗಬೇಡಿ ಅಂತಾರೆ ಬಾಬಾ. ಅರ್ಥಾತ್ ವಿಜಯ ಕಾ ದಿವಸ್ ಮನಾವು. ವಿಜಯ ದಶಮಿ ಅಂತ ಮಾಡ್ತಾರಲ್ಲ, ಅದನ್ನು ಆಚರಣೆ ಮಾಡಿ. अच्छा, ऐसे विजय दिवस मनाने वाले विजयी रतन जिनके मस्तक पर विजय का अविनाशी तिलक लगा हुआ है, ऐसे अविनाशी तिलकधारी. ನಾವೆಲ್ಲ ಏನು ಹಚ್ಕೊಂಡಿವಿ? ಯಾವ ತಿಲಕ ಹಚ್ಕೊಂಡಿವಿ? ವಿಜಯದ ತಿಲಕ ಹಚ್ಕೊಂಡಿದ್ದೀವಲ್ಲ, ಆ ಥರ ಅನುಭವ ಮಾಡಿ. ऐसे अविनाशी तिलकधारी सदा अकाल तख्त नशीन अकाल मूर्त सर्वात्माओं को बंधन मुक्त बनाने वाले योगयुक्त, स्नेहयुक्त, युक्तियुक्त सर्वश्रेष्ठ आत्माओं को बाप दादा का याद प्यार और नमस्ते. इस मुरली का सार सिवाय धर्म स्थापन करने के कार्य के और कोई भी कार्य आप ब्राह्मण अर्थात अवतरित हुई आत्माओं का है ही नहीं. सदा इसी स्मृति में रह कार्य करने वाले को ही फरिश्ता कहा जाता है. फरिश्ता ಅಂದರೆ ಏನಿವತ್ತು ಇಡೀ ಸಮಾನ್. ಮೇ ಆತ್ಮ ಅವತರಿತ ಆತ್ಮ ಫರಿಸ್ತಾ ಆಗಿದ್ದೀನಿ. ಫರಿಸ್ತಾ ಅರ್ಥ ಡಬಲ್ ಲೈಟ್ರು. ಫರಿಸ್ತಾ ಅಂದ್ರೇನು? ಡಬಲ್. ಒಂದು ಪ್ರಕಾಶ ಸ್ವರೂಪ, ಇನ್ನೊಂದು ಹಗುರತೆಯ ಸ್ವರೂಪ. एक लाइट अर्थात सदा ज्योति स्वरूप, दूसरा लाइट अर्थात कोई भी पिछले हिसाब किताब के बोझ से न्यारा अर्थात हल्का.
ಎಷ್ಟು ಸಾಧ್ಯ ಆಗ್ತದೋ ನಾವೇನು ಮಾಡಬೇಕು ಇವಾಗ ಎಲ್ಲ ಹಿಸಾಬ್ ಕಿತಾಬ್ಗಳನ್ನು ಚುಕ್ತಾ ಮಾಡ್ಕೊಳ್ಬೇಕು. ಅಂದರೆ ನಾವೇನಾಗ್ತೀವಿ ಫರಿಸ್ತಾ. ಅಚ್ಚಾ. ಓಂ ಶಾಂತಿ.